ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚಿನ ದಿನಗಳಲ್ಲಿ ಹಣ ಡಬ್ಲಿಂಗ್ ಆಗುವಂತಹ ಆಸೆಗಳು ಆಮಿಷಗಳು ಜಾಸ್ತಿ ಹುಟ್ಕೊಳ್ತಾ ಇದೆ. ದುಡ್ಡಿನ ಆಸೆಯಿಂದಾಗಿ ನೀವೇನಾದ್ರೂ ಹೂಡಿಕೆ ಮಾಡಬೇಕು ಅಂತ ಇದ್ರೆ ಸ್ವಲ್ಪ ಎಚ್ಚರ ವಹಿಸಿ. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಮತ್ತೊಂದು ಬ್ಲೇಡ್ ಕಂಪನಿಯಿಂದ ಮಹಾ ಮೋಸ ಆಗಿದೆ. ದುಡ್ಡಿನ ಆಸೆಯಿಂದ ಹೂಡಿಕೆ ಮಾಡೋ ಮುನ್ನ ಎಚ್ಚರ. ಬೆಂಗಳೂರಿನಲ್ಲಿ ಮತ್ತೊಂದು ಬ್ಲೇಡ್ ಕಂಪನಿಯಿಂದ ಮಹಾ ಮೋಸ ಆಗಿರೋದು ಬೆಳಕಿಗೆ ಬಂದಿದೆ. ನೂರಾರು ಮಹಿಳೆಯರಿಗೆ ಬ್ಲೇಡ್ ಕಂಪನಿಯೊಂದು ನಾಮ ಹಾಕಿದೆ. ತಿಂಗಳಿಗೆ -12% ಬಡ್ಡಿ ಹಣ ನೀಡೋದಾಗಿ ಉಂಡೆ ನಾಮ ಹಾಕಿದೆ SLV ಮಹಿಳಾ ಮಾರ್ಟ್ ಎಂಬ ಸಂಸ್ಥೆ. ಇದನ್ನ ಒಬ್ಬ ವಂಚಕ ಓಪನ್ ಮಾಡಿದ. ಕೋಟಿ ನುಂಗಿ ಈಗ ಆಂಧ್ರ ಮೂಲದ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ. ಕೋಟಿ ಹೂಡಿಕೆ ಮಾಡಿಸ್ಕೊಂಡಿದ್ದಂತಹ ವ್ಯಕ್ತಿ ಬೊಮ್ಮಾಲ ರಾಜೇಶ್. ಈತ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಭಾಗದ ಮಹಿಳೆಯರಿಗೆ ಉಂಡೆ ನಾಮ ಇಕ್ಕಿದ್ದಾನೆ. ಬಣ್ಣದ ಮಾತುಗಳು, ಜಾಹೀರಾತನ್ನ ನಂಬಿ ಜನ ಹೂಡಿಕೆ ಮಾಡಿದ್ರು. ಹೂಡಿಕೆ ಹಣಕ್ಕೆ 1 ತಿಂಗಳ ಬಡ್ಡಿಯಷ್ಟೇ ಈತ ಕೊಟ್ಟಿದ್ದ. ಬಿಕಾಸ್ ಅವರ ನಂಬಿಕೆಯನ್ನ ಗಳಿಸಬೇಕು. ಹಂಗಾಗಿ 2ನೇ ತಿಂಗಳ ಬಳಿಕ ಬಡ್ಡಿ ಹಣ ಕೇಳಿದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಹಣ ವಸೂಲಿ ಮಾಡಿ ಈಗ ಬಾಗಿಲು ಬಂದ್ ಮಾಡಿಕೊಂಡು ಆತ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ರಾಮಮೂರ್ತಿ ನಗರ ಪೊಲೀಸರು ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೆಲ್ಲ ಈ ತರದ ಒಂದಷ್ಟು ಪೋಸ್ಟರ್ಗಳು ಹಾಕೋದು, ಅಥವಾ 1 to double ಹಣ ಸಿಗುತ್ತೆ ಅಂತೇಳಿ ಇನ್ ದ ಶಾರ್ಟ್ ಟೈಮ್ ಆಫ್ ಪೀರಿಯಡ್ ಅಲ್ಲಿ, ಅದರಲ್ಲೂ 1 ತಿಂಗಳಿಗೆ ನೀವೇನ್ ಅಮೌಂಟ್ ಹೂಡಿಕೆ ಮಾಡ್ತೀರಿ ಅದರದ್ದು 12% ಇಂಟ್ರೆಸ್ಟ್ ಅಥವಾ ಹೆಚ್ಚಿನ ಹಣ ಕೊಡ್ತೀವಿ ಅಂತೇಳಿ ಆಮಿಷ ಒಡ್ಡಿ ಅವ್ರಿಗೆ 1 ತಿಂಗಳದು ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿರೋದು. ಆದ್ಮೇಲೆ ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಆತ ಬಾಗ್ಲನ್ನ ಕ್ಲೋಸ್ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಒಂದ್ ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಬೆಂಗಳೂರಿನಲ್ಲಿ ದಿನೇ ಈ ತರದ್ ಒಂದಲ್ಲ ಒಂದು ಬ್ಲೇಡ್ ಕಂಪನಿಗಳು ಹುಟ್ಕೊಳ್ತಾ ಇದೆ. ಏನು ಈ ಬ್ಲೇಡ್ ಕಂಪನಿಯ ಕತೆ ಅಂತ? ಪ್ರಭು, ಏನು ಮೊನ್ನೆ ಅಷ್ಟೇ ಬೆಂಗಳೂರಿನ RT ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಬ್ಲೇಡ್ ಕಂಪನಿ ಓಪನ್ ಆಗಿತ್ತು. ಸದ್ದಿಲ್ಲದೆ ಸಾವಿರಾರು ಜನರಿಂದ ಹಣವನ್ನು ವಸೂಲಿ ಮಾಡಿ ಅಥವಾ ಈಗ ದೂರು ದಾಖಲಾಗದಂತೆ ಬಾಗಿಲಾಕೊಂಡು ಎಸ್ಕೇಪ್ ಆಗಿದ್ದಾರೆ. ಅದರ ಬೆನ್ನಲ್ಲೇ ರಾಮಮೂರ್ತಿ ನಗರ ವ್ಯಾಪ್ತಿಯ TC ಪಾಳ್ಯದಲ್ಲಿ ಒಂದು SLV ಮಹಿಳಾ ಮಾಲ್ ಅಂತಕ್ಕಂಥ ಒಂದು ಕಚೇರಿಯನ್ನ ತೆಗೆದಿದ್ದ. ಅಲ್ಲಿ ಏನಾದ್ರು ಹೂಡಿಕೆ ಮಾಡಿದಂತ ಹಣಕ್ಕೆ ಪ್ರತಿ ತಿಂಗಳು 12% ಬಡ್ಡಿಯನ್ನ ಕೊಡ್ತೇನೆ ಅಂತಕ್ಕಂಥ ಜಾಹೀರಾತುಗಳನ್ನ ಸಹ ಕೊಡ್ತಾ ಇದ್ದ. ಒಬ್ಬರಿಂದ ಒಬ್ಬರಿಗೆ ಪರಿಚಯ ಆಗಿ ಆತ ಏನು ಯಾರಾದ್ರೂ ಒಂದು 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮೊದಲ ತಿಂಗಳಿಗೆ 12% ಬಡ್ಡಿಯನ್ನು ಹಾಕಿ ಅವ್ರಿಗೆ ಕೊಡ್ತಾ ಇದ್ದ. ಜೊತೆಗೆ ಒಂದು ಉದ್ಯೋಗವನ್ನು ಸಹ ಕೊಡ್ತಾ ಇದ್ದ. ಅದು ಇತ್ತೀಚಿನ ದಿನಗಳಲ್ಲಿ ಯಾವ ವಸ್ತುಗಳು ಅತಿ ಹೆಚ್ಚಾಗಿ ಮಾರಾಟ ಆಗ್ತಾ ಇದೆ, ಎಕ್ಸಾಂಪಲ್ ಕೊಡೋದಾದ್ರೆ ಪೂಜಾ ಸಾಮಗ್ರಿಗಳು ಇರ್ಬೋದು, ಅಥವಾ ಬೇರೆ ಹೆಚ್ಚು ಮಾರುಕಟ್ಟೆಯಲ್ಲಿ ಸೇಲ್ ಆಗ್ತಕ್ಕಂಥ ಪ್ರಾಡಕ್ಟ್ ಗಳನ್ನ, ದಿನಬಳಕೆ ವಸ್ತುಗಳನ್ನ ತಯಾರು ಮಾಡೋದು ಇರ್ಬೋದು, ಅದನ್ನ ಮಾರ್ಕೆಟಿಂಗ್ ಮಾಡುವಂತ ಕೆಲಸವನ್ನು ಸಹ ಯಾರು ಹೂಡಿಕೆ ಮಾಡ್ತಾರೆ ಅವರಿಗೆ ಕೊಡ್ತಾ ಇದ್ದ. ಇಲ್ಲಿ ನಾವು ಏನು ಬೊಮ್ಮಾಲ ರಾಜೇಶ್ ಅಂತ ಆಂಧ್ರ ಮೂಲದವರು, ಈತ ಕೇವಲ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಈ ರೀತಿಯಾದಂತ ಆಸೆಯನ್ನ ತೋರಿಸಿ ಅವರಿಂದ ಹಣವನ್ನ ಇನ್ವೆಸ್ಟ್ ಮಾಡುವಂತ ರೀತಿಯಾಗಿ ಪ್ರೇರೇಪಿಸ್ತಾ ಇದ್ದ. ಅದೇ ಆತನ ಮಾತುಗಳನ್ನ ಕೇಳಿ, ಜೊತೆಗೆ ಆಕರ್ಷಕ ಬಡ್ಡಿ ಜಾಹೀರಾತುಗಳನ್ನ ಸಹ ನೋಡಿ ಸಾಕಷ್ಟು ಜನ ಇಲ್ಲಿ ಹೂಡಿಕೆಯನ್ನ ಮಾಡಿದ್ರೆ, ಒಬ್ರು 5 ಲಕ್ಷ, ಒಬ್ರು 10 ಲಕ್ಷ, ಒಬ್ರು 2 ಲಕ್ಷ, ಹೀಗೆ ಅವರ ಕೈಲಾದ ಮಟ್ಟಿಗೆ ಸೇವಿಂಗ್ಸ್ ಮಾಡ್ಕೊಂಡಿದ್ದಂತ ಹಣವನ್ನ ಈತನ ಒಂದು SLV ಮಹಿಳಾ ಮಾಲ್ ಅಂತ ಏನೋ ಒಂದು ಇತ್ತು, ಆ ಕಚೇರಿಗೆ ಇವರು ಇನ್ವೆಸ್ಟ್ ಅನ್ನ ಮಾಡಿದ್ದಾರೆ. ಆದ್ರೆ ಮೊದಲಿಗೆ ಗ್ರಾಹಕರನ್ನ ನಂಬಿಸೋದಕ್ಕೆ ಮೊದಲ ತಿಂಗಳು ಬಡ್ಡಿಯನ್ನ ಹಾಕ್ತಾ ಇದ್ದ. 2ನೇ ತಿಂಗಳು ಬಡ್ಡಿಯನ್ನ ಹಾಕೋದು ತಡ ಆಗ್ತಾ ಇತ್ತು. ಆತನ ಕಚೇರಿ ಬಳಿ ಬಂದು ವಿಚಾರಿಸೋಣ ಅಂತ ಬಂದಂತವ್ರಿಗೆ ಶಾಕ್ ಆಗಿದೆ. ಯಾಕೆಂತಂದ್ರೆ ಆತ ಮೊದಲ ತಿಂಗಳ ಬಡ್ಡಿಯನ್ನ ಅವ್ರಿಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾನೆ. 2ನೇ ತಿಂಗಳು ಬಡ್ಡಿ ಕೊಡದೆ ಸತಾಯಿಸ್ತಾ ಇದ್ದ, ಅಥವಾ ಏನು ತಡ ಮಾಡಿದಂತ ಹಿನ್ನೆಲೆಯಲ್ಲಿ ಬಂದಂತವ್ರಿಗೆ ಆತ ಕಚೇರಿ ಬೀಗ ಹಾಕೊಂಡು ಎಸ್ಕೇಪ್ ಆಗಿದ್ದಾರೆ. ಈ ಸಂಬಂಧಪಟ್ಟಾಗೆ
ಆತನಿಗೆ ಫೋನ್ ಮಾಡಿದ್ರು ಸಹ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇಲ್ಲ. ಹೀಗಾಗಿ ನಾವು ಮೋಸ ಆಗಿದ್ದೇವೆ, ಈತ ನಮಗೆ ವಂಚನೆ ಮಾಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಈಗ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಸಹ ಕೊಟ್ಟಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಈತ ಕೇವಲ ಒಬ್ರು ಅಥವಾ ಇಬ್ಬರಿಗೆ ವಂಚನೆ ಮಾಡಿಲ್ಲ, ನೂರಾರು ಜನಕ್ಕೆ ವಂಚನೆ ಮಾಡಿದ್ದಾರೆ. ಕೋಲಾರ, ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ತಕ್ಕಂಥ ದೇವನಹಳ್ಳಿ, ಯಲಹಂಕ, ಜೊತೆಗೆ ಚಿಕ್ಕಬಳ್ಳಾಪುರ ಇರ್ಬೋದು, ದೊಡ್ಡಬಳ್ಳಾಪುರ, ತುಮಕೂರು ಈ ಭಾಗದಿಂದಲೂ ಸಹ ಒಬ್ಬರಿಂದ ಒಬ್ಬರಿಗೆ ಒಂದು ರೀತಿಯಾಗಿ ಚೈನ್ ಲಿಂಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಬೆಳಕಿಗೆ ಬಂದಿದೆ. ಸದ್ಯ ತಲೆ ಮುಚ್ಕೊಂಡಿರ್ತಕ್ಕಂಥ ಬೊಮ್ಮಲ ರಾಜೇಶ್ನ ಬಂಧನಕ್ಕಾಗಿ ವಿಶೇಷ ತಂಡಗಳನ್ನ ರಚನೆ ಮಾಡಿರ್ತಕ್ಕಂಥ ರಾಮಮೂರ್ತಿ ನಗರ ಪೊಲೀಸರು ಆತನಿಗಾಗಿ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್.